ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ಪನ್ನೀರ್ನ ಯೂಸ್ ಮಾಡಿಕೊಂಡು ಜೊತೆಗೆ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಪನ್ನೀರ್ ಲೇಯರ್ಡ್ ವೆಜ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದು ಯಾವ್ಯಾವ ತರಕಾರಿ ನೀವು ಪಲಾವ್ಗೆ ಯೂಸ್ ಮಾಡ್ತೀವೋ ಅದೇ ತರಕಾರಿನ ಯೂಸ್ ಮಾಡ್ಕೊಬೇಕು. ಜೊತೆಗೆ ನೀವು ಬಟಾಣಿ ಯೂಸ್ ಮಾಡ್ಕೊಬೋದು, ಇಲ್ಲ ಅಂದರೆ ಹಾಗೆ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿ ಬಟಾಣಿ ಆಗಲಿ ಕಾಳುಗಳನ್ನಾಗಲಿ ಯೂಸ್ ಮಾಡಿಲ್ಲ. ಬನ್ನಿ ನೋಡ್ಕೊಬರೋಣ ಹೇಗೆ ಮಾಡಿದ್ದೀನಿ ಅಂತೇಳಿ, ಯಾವ ರೀತಿ ಬಂದಿದೆ ಅಂತೇಳಿ ತಿಳಿಸ್ಕೊಡ್ತೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು, ಪಲಾವ್ ಎಲೆ, ಕಸ್ತೂರಿ ಮೆತ್ತೆಲ್ಲ ಆ್ಯಡ್ ಮಾಡಿ, ಜೊತೆಗೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಫ್ರೈ ಮಾಡಿಕೊಂಡು ಅದ್ರ ಜೊತೆ ವೆಜಿಟೇಬಲ್ಸ್ ಏನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀರೋ ಅದನ್ನೆಲ್ಲ ಸೇರಿಸಿ ಡ್ರೈ ಮಾಡ್ಕೊಬೇಕು. ಇದಾದ ನಂತರ 2 ಟೊಮೆಟೊನ ಸೇರಿಸ್ಕೊಬೇಕು. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಡ್ರೈ ಮಾಡ್ಕೊಬೇಕು. ಇದ್ರ ಜೊತೆ ಒಂದು ಪೇಸ್ಟು, ಶುಂಠಿ, ಬೆಳ್ಳುಳ್ಳಿ, 1-2 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ ಸೇರಿಸ್ಕೊಂಡು ಪೇಸ್ಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊಬೇಕೀಗ ಡ್ರೈ ಆದ ನಂತರ. ಈ ಪೇಸ್ಟು ಸಹ ಡ್ರೈ ಆಗಬೇಕು, ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಡ್ರೈ ಮಾಡ್ಕೊಬೇಕು. ಜೊತೆಗೆ ಮಸಾಲೆಗಳು, ಅರಿಶಿನ ಪುಡಿ, ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, ಚಿಲ್ಲಿ ಪೌಡ್ರು ಬೇಕಾದರೆ ಸೇರಿಸ್ಕೊಳ್ಳಿ, 1 ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡರು, ಇದೆಲ್ಲ ಸೇರಿಸಿ ಸ್ವಲ್ಪ ಎಣ್ಣೆ ಬಿಟ್ಕೊಳೋವರೆಗೂ ಡ್ರೈ ಮಾಡ್ಕೊಬೇಕು. ಇದಾದಮೇಲೆ ಏನು ಪನ್ನೀರ್ ಎತ್ತಿಟ್ಕೊಂಡಿದ್ದೀವಿ, ಪನ್ನೀರನ್ನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಅದನ್ನು ಬೇರೆ ಒಂದು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸಿ ಈಗ ಇದರಲ್ಲಿ ಡ್ರೈ ಮಾಡ್ತಾಯಿದ್ದೀನಿ. ನೋಡಿ, ಅನ್ನ ಕೂಡ ಇಟ್ಟಿದ್ದೀನಿ, ಇನ್ನೇನಾಗುತ್ತೆ. 3 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು ಇಷ್ಟಕ್ಕೆ. ಇಲ್ಲೇನು ಪನ್ನೀರ್ ಯೂಸ್ ಮಾಡಿದ್ದೀನಿ ನಾನು, ಇದು ಮನೆಯಲ್ಲೇ ತಯಾರು ಮಾಡ್ಕೊಂಡಿರೋದು. ಇದು ಡ್ರೈ ಆಗಿದೆ ಈಗ ನೋಡಿ, ನೀಟಾಗಿ ಸ್ವಲ್ಪ ತಳೆ ಹಿಡ್ದಿದೆ, ಎಲ್ಲ ನೀಟಾಗಿ ಕವರ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪನ್ನೀರು ಸಹ ಡ್ರೈ ಆಗಿರುತ್ತೆ. ಡ್ರೈ ಆದ ನಂತರ ಈ ಗೊಜ್ಜನ್ನ ಸ್ವಲ್ಪ ಎತ್ತಿಟ್ಕೊಂಡು ಅನ್ನ ಆಗಿರೋದನ್ನು 90% ಬೇಯಬೇಕು, ಅನ್ನ ಅಷ್ಟೇ. ಆ ಬೆಂದಿರೋ ಅನ್ನನ ಇದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು. ಒಂದು ಅರ್ಧ ಇಲ್ಲ ಮುಕ್ಕಾಲು ಭಾಗ ಸ್ಪ್ರೆಡ್ ಮಾಡ್ಕೊಳ್ಳಿ. ಅನ್ನನ ಸ್ಪ್ರೆಡ್ ಮಾಡಿಕೊಂಡು ಏನು ಗೊಜ್ಜನ್ನ ಎತ್ತಿಟ್ಕೊಂಡಿದ್ದೀವೋ ಆ ಗೊಜ್ಜನ್ನ ಈ ಅನ್ನದ ಮೇಲೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಅನ್ನ ಮಾಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಗೊಜ್ಜುಗೂ ಸಹ ಉಪ್ಪನ್ನ ಮೀಡಿಯಮ್ಮಾಗೆ ಹಾಕ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿಯ ವೆಜಿಟೇಬಲ್ಸ್ನ ಕೂಡ ಹಾಕೊಬೋದು, ಏನಂದರೆ ಸಣ್ಣಗೆ ಉದ್ದಗೆ ಕಟ್ ಮಾಡ್ಕೊಬೇಕು ವೆಜಿಟೇಬಲ್ಸ್ ಎಲ್ಲ. ನೋಡಿ, ಈಗ ಗೊಜ್ಜು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದು 2 ಲೇಯರ್ ಮಾಡ್ತಾ ಇರೋದು ನಾನು. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಇನ್ನೇನಿದೆ ಮಿಕ್ಕಿರೋ ಅನ್ನ ಎಲ್ಲನೂ ನೀಟಾಗಿ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಬೇಕು. ಸ್ಪ್ರೆಡ್ ಮಾಡಿಕೊಂಡು ನಾನು ಇದಕ್ಕೊಂದು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಿ, ಯೆಲ್ಲೋ ಪೌಡರು. ಇಲ್ಲೇನಂದರೆ ನಾನು ಫುಡ್ ಕಲರ್ ನಮ್ಮ ಮನೇಲಿ ಯಾವುದೇ ರೀತಿ ಯೂಸ್ ಮಾಡಲ್ಲ. ನಾವು ಏನಾದರೂ ಯೂಸ್ ಮಾಡಬೇಕಂದ್ರೆ ಗ್ರೀನ್ ಕಲರ್ ಬೇಕು ಅಂದರೆ ಅಕಸ್ಮಾತ್ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಯೂಸ್ ಮಾಡ್ತೀವಿ. ಇಲ್ಲ ರೆಡ್ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ, ಇಲ್ಲ ಏನಾದರೂ ಅದು ಯಾವುದು ಯೂಸ್ ಮಾಡಿಲ್ಲ ಅಂದರೆ ಯೆಲ್ಲೋ ಪೌಡರ್ನ ಮಾತ್ರ ಯೂಸ್ ಮಾಡ್ಕೊತೀವಿ. ಯೆಲ್ಲೋ ಪೌಡರ್ ಜೊತೆ ಸ್ವಲ್ಪ ತುಪ್ಪನ ಸೇರಿಸಿ ಮಿಕ್ಸ್ ಮಾಡಿ ಅದನ್ನು ಅನ್ನದ ಮೇಲೆ ಸ್ಪ್ರೆಡ್ ಮಾಡ್ಕೊಬೇಕು. ಸೊ ಕಲರ್ ಬೇಕಂದರೆ ನ್ಯಾಚುರಲಾಗಿ ಯೂಸ್ ಮಾಡಿ. ಈ ರೀತಿ ಎಲ್ಲರಿಗೂ ಫುಡ್ಡು ಸಹ ಇಷ್ಟ ಆಗುತ್ತೆ, ಹೆಲ್ದಿ ಕೂಡ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಆಗಿದೆ ವೆಜ್ ಬಿರಿಯಾನಿ. ಕಲರ್ ಹಾಕಿದ ನಂತರ 2 ಮಿನಿಟ್ಸ್ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಸಿಮ್ಲದಲ್ಲಿ ಇಡಬೇಕು. ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ, ಪೂರ್ತಿ ಆಗಿದೆ, ಬೆಂದಿದೆ. ಈಗ ಸ್ಟವ್ ಕೂಡ ಆಫ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ ಲೇಯರು. ಸೊ 2 ಲೇಯರ್ ಬಂದಿರುತ್ತೆ. ಅಲ್ಲಿ ಏನು ರೆಡ್ ಕಾಣಿಸ್ತಿದೆ ಅನ್ನ ಎಲ್ಲ, ಸೊ ನೀಟಾಗಿ ಗೊಜ್ಜೆಲ್ಲ ಸ್ಪ್ರೆಡ್ ಆಗಿರುತ್ತೆ. ಅದಕ್ಕೆ ಮೊದಲೇ ಮೇಲ್ಗಡೆ ಏನಿದೆ ಅನ್ನ ಅದು ಮಾತ್ರ ಸ್ವಲ್ಪ ಗೊಜ್ಜು ಹಿಡಿದಿರೋದಿಲ್ಲ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಇಲ್ಲ ಬಡಿಸಿದ್ರೆ ಯಾವ ರೀತಿ ಬೇಕೋ ಅವರೇ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಪನ್ನೀರು ಸಹ ತುಂಬ ಚೆನ್ನಾಗಿ ಬೆಂದಿತ್ತು, ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿತ್ತು. ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ನಿಮಗೂ ಕೂಡ ಟೇಸ್ಟು. ನಮ್ಮ ಮನೇಲಂತೂ ತುಂಬಾ ಇಷ್ಟಪಡ್ತಾರೆ ಈ ರೀತಿ ವೆಜ್ ಲೇಯರ್ ಬಿರಿಯಾನಿನ. ನಾನು ಪನ್ನೀರನ್ನ ಸೇರಿಸಿಲ್ಲ ಅಂದರೂ ಸಹ ಮಾಮೂಲಿ ತರಕಾರಿನೇ ಹಾಕಿ ಈ ರೀತಿ ಮಾಡ್ತೀನಿ ಯಾವಾಗಲೂ. ಸೊ ಇನ್ನೊಂದು ಸಲ ಅಕಸ್ಮಾತ್ ಇನ್ನೊಂದು ರೀತಿ ಕಾಳುಗಳನ್ನ ಯೂಸ್ ಮಾಡಿ ಮಾಡಿದ್ರೆ ಅದನ್ನೂ ಸಹ ಶೇರ್ ಮಾಡ್ಕೊತೀನಿ. ಇದೇ ರೀತಿ ಹೊಸ ರೆಸಿಪಿಗಳು ಬೇಕಾದಲ್ಲಿ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ, ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ.
ಥ್ಯಾಂಕ್ ಯು ಆಲ್.